नोटबंदी से पहले नरेंद्र मोदी ने आपसे कहा कि हम काले धन को मिटाएंगे। उन्होंने नोटबंदी की। मैं आपसे पूछना चाहता हूं, काला धन मिट गया क्या? तो इनकी पूरी राजनीति गरीबों से पैसे छीनने की थी। ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಅವರ ವಿರುದ್ಧ ತಮ್ಮ ವಾಗ್ದಾಳಿಯನ್ನ ಮುಂದುವರಿಸುತ್ತಿದ್ದಾರೆ. ನೋಟು ಅಮಾನ್ಯೀಕರಣದ ಮುಂಚೆ ನರೇಂದ್ರ ಮೋದಿ ಅವರು ನಾವು ಕಪ್ಪು ಹಣವನ್ನ ವಾಪಸ್ ತರ್ತೀವಿ, ನಿರ್ಮೂಲನೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಅವರು ನೋಟು ಅಮಾನ್ಯೀಕರಣ ಮಾಡಿದ್ರು. ನಾನು ಹೀಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಕಪ್ಪು ಹಣ ನಿರ್ಮೂಲನೆ ಆಯ್ತಾ? ಇಲ್ಲ ಅಲ್ವಾ? ಹಾಗಾದ್ರೆ ನೋಟು ಅಮಾನ್ಯೀಕರಣ ಯಾಕೆ ಮಾಡಲಾಯಿತು? ಅದರ ಕಾರಣವನ್ನ ನಾನು ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ನಿಮ್ಮ ಮನೆಗಳಲ್ಲಿ ಹಣವನ್ನ ಇಟ್ಕೊಂಡಿದ್ರಿ. ಆ ಹಣವನ್ನ ನಿಮ್ಮಿಂದ ಕಿತ್ಕೊಳ್ಳೋದಕ್ಕೆ, ನಿಮ್ಮ ಕೈಯಿಂದ ತೆಗೆದುಕೊಳ್ಳೋದಕ್ಕೆ ನೋಟು ಅಮಾನ್ಯೀಕರಣ ಮಾಡಿದ್ರು. ಇವರ ಸಂಪೂರ್ಣ ರಾಜಕೀಯವೇ ಬಡವರಿಂದ ಹಣ ಕಸಿದುಕೊಳ್ಳೋದ್ರ ಬಗ್ಗೆನೇ ಆಗಿತ್ತು. ಖಾಸಗೀಕರಣ ಆಯಿತು. ಮೊದಲು ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮಗೆ ಉದ್ಯೋಗ ಸಿಗ್ತಾ ಇತ್ತು, ಅಲ್ಲಿ ಮೀಸಲಾತಿ ಕೂಡ ಇರ್ತಾ ಇತ್ತು. ಆದರೆ ನರೇಂದ್ರ ಮೋದಿ ಅವರು ಎಲ್ಲ ಸಾರ್ವಜನಿಕ ಕ್ಷೇತ್ರದ ಘಟಕಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರ್ಬಿಟ್ರು. ಖಾಸಗಿ ಕ್ಷೇತ್ರದಲ್ಲಿ ನಿಮಗೆ ಉದ್ಯೋಗ ಸಿಗೋದಿಲ್ಲ. ಹೀಗಾಗಿ ಇವರು ಮಾಡಿದ ಪ್ರತಿಯೊಂದು ಕೆಲಸ ಬಡವರಿಂದ ಹಣ ಕಿತ್ಕೊಳ್ಳೋದು, ಹಾಗೆ ಅದಾನಿ ಅಂಬಾನಿಯನ್ನ ಸ್ಟ್ರಾಂಗ್ ಮಾಡೋದು ಅವರ ಉದ್ದೇಶ ಆಗಿತ್ತು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. नोटबंदी से पहले नरेंद्र मोदी ने आपसे कहा कि हम काले धन को मिटाएंगे। उन्होंने नोटबंदी की। मैं आपसे पूछना चाहता हूं, काला धन मिट गया क्या? नहीं मिटाना? तो नोटबंदी क्यों की गई, मैं आपको बताना चाहता हूं। आप अपने घरों में पैसा बचा के रखती थी। उस पैसे को आपसे छीनने के लिए, आपके हाथों से निकालने के लिए नोटबंदी की गई थी। तो इनकी पूरी राजनीति गरीबों से पैसे छीनने की थी। प्राइवेटाइजेशन हुआ, उसमें आपको नौकरी, पहले आपको पब्लिक सेक्टर में नौकरी मिलती थी, उसमें आरक्षण था। सारे के सारे पब्लिक सेक्टर यूनिट नरेंद्र मोदी ने प्राइवेट लोगों को बेच दिए। प्राइवेट सेक्टर में आपको नौकरी नहीं मिलती। तो जो भी काम इन्होंने किया, गरीबों से पैसे छीनने का काम किया, अदानी और अंबानी के लिए किया, और अंबानी अदानी को मजबूत करने के लिए किया। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.